ಕೈ ಬಿಡಬೇಕು ನೋಡಿ. ನಮ್ಮ ಚಿಕ್ಕವ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ. ನಾವು ನಿನ್ನೆ ಅಷ್ಟೇ ಮೈಸೂರಿಗೆ ಬಂದಿದ್ದೀವಿ. ಇವತ್ತು ನಾವು ಮಕ್ಕಳೆಲ್ಲರನ್ನು ಕರ್ಕೊಂಡು GRS ಫ್ಯಾಂಟಸಿ ಪಾರ್ಕಿಗೆ ಬಂದಿದ್ದೀವಿ. ಇದು 25 ವರ್ಷದ ಹಳೇದು GRS. ಬಟ್ ನಾವು ಮೈಸೂರು ಅಂದಾಗ ನೆನಪಾಗೋದು ಫಸ್ಟ್ GRS ಫ್ಯಾಂಟಸಿ ಪಾರ್ಕ್. ಹಾಗೆ ನಮ್ಮ ಮಕ್ಕಳು ಕೂಡ ಹೋಗೋಣ ಇನ್ನೇನು ಕ್ರಿಸ್ಮಸ್ ಹಾಲಿಡೇಸ್ ಬರ್ತಾ ಇದೆಯಲ್ವಾ. ಸೊ ಈಗ ನಾವು ಅದ್ರ ಹಿಂದೆ ಸ್ಯಾಟರ್ಡೆ ಸಂಡೇ ರಜೆ ಇತ್ತು ಅಂತ ಹೇಳಿಬಿಟ್ಟು ಮಕ್ಕಳು ಕರ್ಕೊಬಿಟ್ಟು ಬಂದು, ಈಗ ನಾನು ಸ್ವಲ್ಪ ಕೆಲವು ವರ್ಷಗಳಿಂದ ಬಂದಿದ್ದೆ. ಅವಾಗ ಸ್ನೋ ಸಿಟಿ ಆಗಲಿ, ಅಪ್ಸ್ ಆ್ಯಂಡ್ ಡೌನ್ ಹೌಸ್ ಆಗಲಿ ಇರಲಿಲ್ಲ. ಈಗೆಲ್ಲ ಹೊಸ್ದಾಗಿ ಅನ್ನಿಸ್ತಿದೆ, ನನಗೇನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತಿದೆ. ತುಂಬಾ ಖುಷಿ ಆಗ್ತಿದೆ. ಸ್ನೋ ಸಿಟಿ ಒಳಗೆ ನಾವು ಏನಾದರೂ ಹೋಗಬೇಕು ಅಂದರೆ ಏನೇನು ಬೇಕು ಎಲ್ಲ ಕಿಟ್ ಅವರೇ ಕೊಡ್ತಾರೆ. ಅಂದರೆ ಜಾಕೆಟ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು ಎಲ್ಲ ಅವರೇ ಕೊಡ್ತಾರೆ. ಹಾಗೆ ಸಾಕ್ಸ್ ನಮ್ಮ ಹತ್ರ ಇದ್ದರೆ ಓಕೆ, ಇಲ್ಲಾಂದರೆ ಅಲ್ಲೇ ಒಬ್ಬರಿಗೆ ಒಂದು ಪೇರ್ಗೆ 50 ರೂಪೀಸ್ ಕೊಟ್ಟು ತೊಗೊಬೇಕಾಗುತ್ತೆ. ನಾವು ಇಷ್ಟು ಚೆನ್ನಾಗಿ ಹೋಗಿರೋದ್ರಿಂದ ಒಂದು 300 ರೂಪೀಸ್ ಕೊಟ್ಟು ತೊಗೊಂಡು ಅನಿಸಿದೆ. ಗೊತ್ತಿರಲಿಲ್ಲ. ನೀವು ಈಗ ನನ್ನ ವೀಡಿಯೋ ಏನಾದ್ರು ನೋಡ್ತಿದ್ರೆ ಹೋಗ್ತಿದ್ದಾಗೇ ಸಾಕ್ಸ್ ತೊಗೊಂಡು ಹೋಗ್ಬೋದು ನಿಮ್ಮದೇ ಏನಾದರೂ ಇದ್ದರೆ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಮ್ಮಂಗೂ ಬೇರೆ ಕೋಲ್ಡ್ ಆಗಿತ್ತಲ್ಲ, ಹಾಗಾಗಿ ಅಮ್ಮನ ಜೊತೆ ಪಾಪು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಇಲ್ಲ, ಅವ್ರು ಹೇಳಿದರು ಕರ್ಕೊಂಡೋಗಿ, ಇಲ್ಲಿ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ, 6 ಮಂತ್ಸ್ ಬೇಬಿ ಇಲ್ಲ ಅಂತ ಹೇಳಿದರು. ಕಿಟ್ಟೆಲ್ಲ ತೋರಿಸಿದ್ರು. ಸೊ ಹಾಗಾಗಿ ನಾನು ಕೂಡ ಅಷ್ಟೇ ನನ್ನ ಮಗನೂ ಪಾಪ ಕರ್ಕೊಂಡು ಹೋಗೋಣ ಅಂತ ಹೇಳಿ, ನನ್ನ ಮಗನಿಗೆ ಹಿಂಗಿದ್ರು 9 ಮಂತ್ಸ್ ಅಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅವನಿಗೂ ಕಿಟ್ಟೆಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ಒಳಗಡೆ ಹೋಗ್ತಿದ್ದಾಗೇ ಕೆಲವು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಅಂದರೆ ನಾವು ಐಸ್ ಎಲ್ಲ ತೆಗೆದು ಮುಖಕ್ಕೆಲ್ಲ ಹಾಕಬಾರ್ದು ಇನ್ನೊಬ್ರು ಫೇಸ್ಗೆ. ಆಗಲ್ಲ, ತುಂಬ ಹೊತ್ತು ಕೋಲ್ಡ್ ಅಂದರೆ ಒಂದೇ ಸರಿ ಬೇಕಾದ್ರೆ ಎಕ್ಸಿಟ್ ಬೇಕಾದರೂ ಆಗ್ಬೋದಿತ್ತು. ಹಾಗೆ ಒಳಗೆ ಹೋಗ್ತಿದ್ದಾಗೆ ನನಗೆ ಕಾಶ್ಮೀರೆಲ್ಲ ನೋಡ್ದಂಗೆ ಆಗ್ಬಿಡ್ತು. ಆಚೆ ಎಲ್ಲ ಹೋಗಬೇಕು ಅಂತ ನಮ್ಮನೆಯವ್ರಿಗೆ ಹೇಳ್ತಿದ್ದೆ ಕರ್ಕೊಂಡು ಹೋಗಿ ಅಂತ. ಈಗ ಮಕ್ಕಳು ಮರಿ ಇರೋದ್ರಿಂದ ಹೋಗೋಕ್ಕೆ ಕಷ್ಟ ಆಗಿತ್ತಲ್ಲ. ಸೊ ಇಲ್ಲಿಗೆ ಬಂದು ನನಗೆ ತುಂಬಾ ಖುಷಿ ಆಯಿತು. ನನ್ನ ಮಗನ ಕರ್ಕೊಂಡ್ಬಂದಿದ್ನೆಲ್ಲ ಸ್ವಲ್ಪ ಭಯ ಇತ್ತು, ಅವನ ಅಡ್ಜಸ್ಟ್ ಆಗ್ತಾನೋ ಇಲ್ವೋ ಅಂತ. ಫುಲ್ ಕವರೆಲ್ಲ ಆಗಿತ್ತು. ಫೇಸ್ನ ಮಾತ್ರ ನೋಡ್ಕೊತಾ ಇದ್ದೆ ಅವಾಗವಾಗ, ಅಂದರೆ ಒಂದು ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಒಳ್ಳೆ ಮ್ಯೂಸಿಕ್ ಹಾಕಿದ್ರು, ಕನ್ನಡ ಸಾಂಗ್ಸ್ ಹಾಕಿದ್ರು, ತುಂಬಾ ಖುಷಿ ಆಯಿತು. ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಮಗನ ನೋಡ್ತಿದ್ದ ಅವನಿಗೆ ಆ್ಯಕ್ಚುಲಿ ತುಂಬಾ ಖುಷಿಯಾಗಿತ್ತು. ಒಂದು ಚೂರು ಅಳೋದಾಗಲಿ, ಕಿರ್ಚೋದಾಗಲಿ, ನಗೋದಾಗಲಿ ಏನೂ ಇಲ್ಲ, ಬರೀ ಸ್ಟ್ಯಾಚು ಥರ ಇತ್ತು. ನನಗೆ ಖುಷಿ ಆಗ್ತಿತ್ತು. ಬಟ್ ಏನಂದರೆ ಅದಕ್ಕೆ ಏನಾಗ್ತಿದೆ ಏನೋ ನಮಗೆ ಗೊತ್ತಾಗಲ್ಲ, ನಾವು ಎಂಜಾಯ್ ಮಾಡ್ತಾ ಇರ್ತೀವಲ್ಲ ಅಂತ ಹೇಳಿಬಿಟ್ಟು ಒಂದು 10 ನಿಮಿಷ ಅಷ್ಟೇ ಇಟ್ಕೊಂಡು ಮತ್ತೆ ಅಮ್ಮ ಹೇಗಿದ್ರು ಬರಲಿಲ್ಲ, ಹೊರಗಡೆ ಇದ್ದರು. ಸೊ ಹಾಗಾಗಿ ಅಮ್ಮನ ಜೊತೆ ಹೋಗಿ ಕೊಟ್ಬಿಟ್ಟು ಬಂದೆ ನನ್ನ ಮಗನ. ನೋಡಿ, ಇದು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ಆದರೂ ಎಂಜಾಯ್ ಮಾಡಿರಿ ಅಂತ ಹೇಳ್ಕೊಡೋದಕ್ಕೆ ಎಂಜಾಯ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ಕೊಂಡು ಅಲ್ಲಿಂದ ಜಾರ್ಕೊಂಬರ್ತಾ ಇದ್ದಾರೆ. ಅದೇನು ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಷ್ಟೇ, ನನಗೂ ಅದು ಇಷ್ಟ ಆಯಿತು. ಬಟ್ ನಮ್ಮನೆಯವ್ರು ಅಂಥವ್ರಿಗೆಲ್ಲ ಅದೇನು ಅಷ್ಟು ಎಂಜಾಯ್ ಇರಲ್ಲ, ಅಷ್ಟು ಖುಷಿ ಜೋಶ್ ಇರಲ್ಲ ಅನ್ಸುತ್ತೆ. ಆದರೂ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ಕೊಂಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಕಪಲ್ಸ್ ಬಂದರೆ, ಹೊಸ್ದಾಗಿ ಯಾರಾದರೂ ಮದುವೆ ಆಗಿದೆ ಕಪಲ್ಸ್ ಬಂದರೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಎಲ್ಲರೂ ನಮ್ಮ ಪಪ್ಪ, ನನ್ನ ಮಕ್ಕಳು, ನಮ್ಮ ಅಕ್ಕ ಎಲ್ಲ ಹೋಗ್ಬಿಟ್ಟಿದ್ರಿ. ನಾವೇ 3 ಜನ ಉಳಿದಿದ್ದು, ನಮ್ಮ ಮನೆಯವರು, ನಾನು, ನಮ್ಮ ಚುಪ್ಪಿ, ನಾವೇ ಎಂಜಾಯ್ ಮಾಡ್ಕೊಂಡು ಲಾಸ್ಟಿಗೆ ಬಂದು. ಚಳಿಗೆ ಏನಾದರೂ ಬಿಸಿಗೆ ಏನಾದರೂ ಬೇಕು ಅಂದರೆ ಕಾಫಿ ಟೀ ಕೂಡ ಅಲ್ಲೇ ಇರುತ್ತೆ. ನ್ಯೂಡಲ್ಸ್ ಬೇಕಂದ್ರೆ ತಗೊಬೋದು. ನಾವು ಬಂದಾಗ ಅಷ್ಟೂ ಜನ ಇದ್ದರು. ಬಂದು ನಾವು ಇಲ್ಲಿ ಮೇಲೆ ನಿಂತ್ಕೊಂಡು ನೋಡ್ತೀವಿ, ಒಬ್ಬರು ಇಲ್ಲ. ಆದರೂ 1 ಗಂಟೆ ಅಷ್ಟೇ ಇಲ್ಲಿ ಗೇಮು ಆಟಾಡ ಅಂಥದ್ದು. ಬಟ್ ಒಂದು 45 ಮಿನಿಟ್ಸಿಗೆ ಎಲ್ಲರೂ ಎಂಜಾಯ್ ಮಾಡ್ಬೋದು. ಸೊ ನಾವು 1 ಗಂಟೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಥರದ ಗೇಮ್ಸ್ ಕವರ್ ಮಾಡ್ಕೊಂಡು, ಇನ್ನೂ ಸ್ವಲ್ಪ ಟೈಮ್ ಬೇರೆ ಆಗ್ತಾಯಿತ್ತು. ಅಪ್ ಆ್ಯಂಡ್ ಡೌನ್ಸ್ ಗೇಮ್ಸ್ ಇತ್ತು. ಹಾಗೆ GRSಗೆಲ್ಲ ಹೋಗಬೇಕಾಗಿತ್ತಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಅದೆಲ್ಲ ಮುಗಿಸ್ಕೊಂಡು ಈಗ ಅಪ್ಸ್ ಆ್ಯಂಡ್ ಡೌನ್ ಹೌಸಿಗೆ ಬಂದಿದ್ದೀವಿ. ಇದು ಒಂಥರ ಡಿಫ್ರೆಂಟಾಗೇ ಇದೆ. ಅಂದರೆ ಎಲ್ಲ ಕೆಳಗಿರೋದೆಲ್ಲ ಮೇಲಿರುತ್ತೆ, ಮೇಲಿರೋದೆಲ್ಲ ಕೆಳಗಿರುತ್ತೆ. ನನಗೆ ಇದು ಫಸ್ಟ್ ಟೈಮ್ ಇದು ನಾನು ನೋಡ್ತಾ ಇರೋದು. ತುಂಬಾ ಖುಷಿ ಆಯಿತು. ಫೋಟೋ ಎಲ್ಲ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಇಲ್ಲಿ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಫೋಟೋ ತಗೊಂಡಿದ್ದೆಲ್ಲ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ, ಇದು ಕಿಚನ್. ಆ್ಯಕ್ಚುಲಿ ಕಿಚನ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್. ಆದರೆ ಚಿಮ್ನಿ ಎಲ್ಲ ಕೆಳಗೆ ಬಂದಿದೆ. ಸ್ಟವ್ ಆಗಲಿ, ನಾವು ಸ್ಲ್ಯಾಬ್ ಆಗಲಿ ಎಲ್ಲ ಮೇಲಿದೆ. ಒಂಥರ ಡಿಫ್ರೆಂಟ್ ಆಗಿದೆ. ಫ್ರಿಜ್ಜು ಕೂಡ ಉಲ್ಟಾ ಬಲ್ಟಾ ಇತ್ತು ಅಲ್ಲಿ ನೋಡುವಾಗ. ಇದು ಆಫೀಸ್ ವರ್ಕ್ ಸ್ಪೇಸಾ, ವಾಷಿಂಗ್ ಮಿಷಿನ್, ಟಾಯ್ಲೆಟ್ ನೋಡಿಲ್ಲಿ. ಇಲ್ಲಿ ಮಾಡ್ರೆ ತಲೆ ಮೇಲೆ ಬೀಳುತ್ತೆ. ಬೆಡ್ರೂಮು ಚೆನ್ನಾಗಿತ್ತು. ಹಂಗೆ ಇದೇ ಥರ ತುಂಬ ಸ್ಟಡಿ ರೂಮ್ ಆಗಲಿ, ಬಾತ್ರೂಮ್ ಆಗಲಿ, ಮತ್ತು ಇನ್ನು ತುಂಬ ರೂಮ್ಸ್ಗಳೆಲ್ಲ ಇದೆ. ಹಾಗೆ ನೋಡಿ, ಇದೊಂದು ರೂಮು ನನಗೆ ತುಂಬಾ ಇಷ್ಟ ಆಯಿತು. ನೀವು ಒಂದು ಹೆಜ್ಜೆ ಈ ರೂಮಿಗೆ ಇಡ್ತಿದ್ದಾಗೇ ಏನೋ ತಲೆ ಸುತ್ತಾ ಇದೆ ಅಂತ ಅನಿಸುತ್ತೆ. ನನಗೊಬ್ಳಿಗೆ ಆ ಥರ ಆಗ್ತಾಯಿದೆ ಅಂದ್ಕೊಂಡೆ. ಅಕ್ಕ, ಅಮ್ಮ ಎಲ್ಲರಿಗೂ ಕೂಡ ಅದೇ ಥರ ಆಗ್ತಾಯಿತ್ತು. ಅದು ನನಗೆ ತುಂಬಾ ಇಷ್ಟ ಆಯಿತು. ಅಲ್ಲೇನಂದರೆ ನೀವು ಎಷ್ಟೇ ಸ್ಟ್ರೈಟಾಗಿ ನಿಂತ್ಕೊಂಡ್ರು ಅದು ಸ್ಲ್ಯಾಂಟಾಗೆ ನಿಂತ್ಕೊಳೋ ಥರ ಅನಿಸೋದು. ಏನೋ ಒಂಥರ ಜಾರ್ತಾ ಇದ್ವಿ ಅನ್ನೋ ಥರ. ನಂಗೆ ತುಂಬಾ ಇಷ್ಟ ಆಯ್ತು ಇದು ರೂಮು. ನೀವು ಇಲ್ಲಿ ಬಂದಾಗ ಇದೊಂದು ಎಂಜಾಯ್ ಮಾಡಲೇಬೇಕು, ಬರಲೇಬೇಕು. ಅಪ್ಸ್ ಆ್ಯಂಡ್ ಡೌನಿಗೆ ಬಂದಾಗ ಇದೊಂದು ಲಾಸ್ಟಿಗೆ ಸಿಗುತ್ತೆ ಇದು.
ಇದೇನು ಪುಟ್ಟ ಗೇಮ್ ಅಂತೆ, ನಂಗೆ ಇಂಥವು ಇಷ್ಟ ಆಗ್ತಿದೆ. ಅದು ಹಾವು ಗಿವು ಇಂಥವೆಲ್ಲ ನೋಡಿ, ಇದು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿದೆ. ಅಂದರೆ ವೀಡಿಯೋದಲ್ಲಿ ಏನೇನು ಗೊತ್ತಾಗಲ್ಲ, ಸುಮ್ಮನೆ ನಾವು ಹೋಗ್ತಾ ಇದೀವಿ ಅನಿಸುತ್ತೆ. ಅದೇನೋ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ. ಹಿಂಗೆ ಹೋಗಿ ಹಿಂಗೆ ಬಿಟ್ಟು ಬರೋದು, ಬಟ್ ಅದು ಖುಷಿಯಾಗಿ ನಾವು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದು. ಅಂದರೆ ಅಲ್ಲಿ ನಾವು ರೊಟೇಟ್ ಆಗ್ತಾಯಿಲ್ಲ, ನಮ್ಮ ಸುತ್ತಮುತ್ತ ಇರೋದು ರೊಟೇಟ್ ಆಗ್ತಾಯಿದೆ. ಬಟ್ ನಮಗೆ ಯಾವ ಥರ ಫೀಲ್ ಆಗ್ತಾಯಿದ್ವಿ ಅಂದರೆ ಏನೋ ಬಿರುಗಳಲ್ಲಿ ನಾವೇ ಸಿಗಾಕೊಂಡಿದ್ವಿ, ಸುತ್ತುತ್ತಾ ಇದ್ವಿ, ಇನ್ನೇನು ತಲೆ ಸುತ್ತ ಬಿದ್ದೋಗ್ಬಿಡ್ತೀವಿ ಅನ್ನೋ ಥರ ಅನಿಸುತ್ತೆ. ನಾವು ನಿಂತಿದ್ದ ಜಾಗದಲ್ಲೇ ನಿಂತಿರ್ತೀವಿ. ಏನೋ ಒಂಥರ ಇದು ನನಗೆ ತುಂಬ ಇಷ್ಟ ಆಯ್ತು. ನಮ್ಮ ಅಕ್ಕ ಇದಕ್ಕೆ ಬರೋಕ್ಕೂ ಭಯ ಪಡ್ತಾಯಿದ್ಲು. ನಾನು ಒಂದ್ಸರಿ ಬಂದು ನೋಡಿಕೊಂಡು ಆಮೇಲೆ ಅವಳನ್ನ ಬಂದು ಕರ್ಕೊಂಡು ಹೋಗ್ತಾ ಇದ್ದೀನಿ, ಇನ್ನೊಂದ್ಸರಿ ನಿಂತ್ಕೊಬೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಮುಂಚೆನೇ ಹೇಳ್ತಾರೆ, ಚಿಕ್ಕ ಮಕ್ಕಳು ವಯಸ್ಸಾಗಿರೋರು ಬೇಡ ಅಂತ ಹೇಳ್ಬಿಟ್ಟು. ಆದರೂ ಟ್ರೈ ಮಾಡ್ಬೋದು ದೊಡ್ಡವರು. ಆದರೆ ನಮ್ಮ ಪಪ್ಪ ಅಮ್ಮ ಬರಲಿಲ್ಲ. ನೀವು ದೊಡ್ಡವ್ರನ್ನ ಮನಸ್ಸು ಮಾಡಿ ಕರ್ಕೊಂಡು ಹೋಗ್ಬೋದು, ಏನು ತೊಂದರೆ ಏನಾಗಲ್ಲ, ಖುಷಿಯಾಗುತ್ತೆ. ಇನ್ನೂ ಚೆನ್ನಾಗಿದೆ. ನಾವು ಇವಾಗ ಎಲ್ಲ ಮುಗಿಸ್ಕೊಂಡು ಮೇನ್ ಗೇಮ್ ಏನು GRS ಒಳಗೆ ಅಲ್ಲಿಗೆ ಹೋಗ್ತಾ ಇದ್ವಿ. ಬಟ್ ಏನು ಅಂದರೆ ನಾವು ಬೆಳಗ್ಗೆ ಬೇಗನೆ ಬಂದು, ಆದರೂ ಯಾಕೆ ಲೇಟ್ ಆಗುತ್ತೋ ಗೊತ್ತಿಲ್ಲ. ನೀವು ಸ್ಟಾರ್ಟಿಂಗ್ ಏನಾದರೂ ಬಂದರೆ ಸ್ನೋ ಸಿಟಿ ಎಲ್ಲ ಮುಗಿಸ್ಕೊಂಡು ಅಪ್ಸ್ ಆ್ಯಂಡ್ ಡೌನು ಮುಗಿಸ್ಕೊಂಡು ಬರ್ಬೋದು. ಏನು ಅದೆಲ್ಲ ಸೇರಿ 1-3 ಗಂಟೆ ಆಗುತ್ತೆ. ಇಲ್ಲಿಗೆ ಒಂದು 12 ಒಳಗೆ ಇಲ್ಲಿಗೆ ನೀವು ಬರ್ಬೋದು. ಬಟ್ ನಾವು ಸ್ವಲ್ಪ ಲೇಟೇ ಯಾವಾಗ್ಲೂ. ನಾವು ಇಲ್ಲಿಗೆ ಬರುವಾಗ್ಲೇ 2 ಗಂಟೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಫಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡ್ರೈ ಗೇಮ್ ಮುಗಿಸ್ಕೊಂಡು ಆಮೇಲೆ ವಾಟರ್ಗೆ ಇಳಿಯೋಣ ಅಂತ ಅಂದ್ಕೊಂಡು ಈಗ ಹಾಗಾಗಿ ಫಸ್ಟ್ ನಾವು ಊಟ ಮಾಡ್ತಿದ್ವಿ. ಊಟ ಮಾತ್ರ ಮಸ್ತಿತ್ತು, ತುಂಬಾ ಚೆನ್ನಾಗಿದೆ. ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಬಟ್ ನೀವೇನೇ ತೊಗೊಂಡ್ರು ಒಂದು ಪ್ಲೇಟಲ್ಲಿ 250 ರುಪೀಸ್, ಒಂದು ಪ್ಲೇಟಿಗೆ 250 ರುಪೀಸು. ಅದರಲ್ಲಿ ನಿಮಗೆ ಬಿರಿಯಾನಿ ಆಗಲಿ ಅದು ನೀವು ಅಲ್ಲಿ ಆಯ್ಕೆ ಮಾಡ್ಕೊಬೋದು ಯಾವ್ದು ಬೇಕು ಅಂತ ಹೇಳಿಬಿಟ್ಟು. ಕಬಾಬ್ ಸಿಗುತ್ತೆ, ಚಿಲ್ಲಿ ಚಿಕನ್ ಸಿಗುತ್ತೆ. ಊಟದ ಬಗ್ಗೆ ಮಾತಾಡೋಂಗೇ ಇಲ್ಲ ನೀವು. ಅದು ಒಂದರಲ್ಲಿ ಇಬ್ಬರು ತಿನ್ಬೋದು. ಬಟ್ ನಮಗೆ ಸ್ಟಾರ್ಟಿಂಗು ಗೊತ್ತಿರಲಿಲ್ಲ. ಇದು ನಾವು ವಾಟರ್ ಗೇಮ್ ಅಂತ ಅಂದಮೇಲೆ ನಾವು ಯಾವಾಗಲೂ ದುಡ್ಡು ಇಟ್ಕೊಂಡು ಪರ್ಸ್ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಅವ್ರು ಸ್ಟಾರ್ಟಿಂಗ್ ಬರ್ತಿದ್ದಾಗೇ ನಮಗೆ ಒಂದು ಬ್ಯಾಂಡ್ ಕೊಡ್ತಾರೆ. 160 ರೂಪಾಯಿ ಕೊಟ್ಟು ಆ ಬ್ಯಾಂಡ್ ತೊಗೊಬೇಕು. ಆ ಬ್ಯಾಂಡ್ ತೊಗೊಂಡ್ರೆ ಅದರಲ್ಲಿ ನಮಗೆ ಎಷ್ಟು ಬೇಕು ಅಮೌಂಟ್ನ ಅದಕ್ಕೆ ಫಿಲ್ ಮಾಡಿಸಿದ್ರೆ ನಾವು ಬಂದು ಏನಾದರೂ ಖರ್ಚಲ್ಲಿ ಕಾಫಿ ಕುಡಿಯೋದಾಗಲಿ, ಸ್ನ್ಯಾಕ್ಸ್ ತಿನ್ನೋದಾಗಲಿ, ಊಟ ಮಾಡೋದಾಗಲಿ ಎಲ್ಲ ಅದರಲ್ಲೇ ಮುಗ್ದೋಗ್ಬಿಡುತ್ತೆ. ದುಡ್ಡು ಇಟ್ಕೊಂಡು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲಲ್ವ, ನೀರಲ್ಲೇ ಇರುತ್ತೆ. ಸೊ ಹಾಗಾಗಿ ಆ ವ್ಯವಸ್ಥೆ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಮತ್ತು ನಾವು ಬಟ್ಟೆಗಳೆಲ್ಲರಿಗೂ ಒಂದೊಂದು ಪೇರ್ ತೊಗೊಂಡು 200-250 ಒಳಗೆ ಸಿಕ್ಬಿಡುತ್ತೆ. ಮತ್ತು ಆ ಬ್ಯಾಂಡಿಗೆ 160 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ. ಬಟ್ ಅದು ನಾವು ಅವರಿಗೆ ರಿಟರ್ನ್ ಮಾಡುವಾಗ 150 ರೂಪಾಯಿನ ಮತ್ತೆ ವಾಪಸ್ ನಮಗೆ ಕೊಡ್ತಾರೆ. 10 ರೂಪಾಯಿ ಅಷ್ಟೇ ಚಾರ್ಜ್. ಈಗ ಊಟ ಎಲ್ಲ ಮುಗೀತು, ಗೇಮ್ಸ್ ಆಡೋಣ ಅಂತ ಹೇಳಿ ಬಂದಿದ್ದೀವಿ. ಫಸ್ಟ್ ಡ್ರೈ ಗೇಮ್ಸ್ ಆಡಬೇಕು. ಬಟ್ ನನ್ನ ಮಗಳು ಮತ್ತು ನಮ್ಮ ಚಿಕ್ಕವು ವಾಟರಿಗೆ ಬಿದ್ದಾಗಿತ್ತು. ಇನ್ನು ವಾಟರಿಗೆ ಇಳಿದ ಮೇಲೆ ಕೆಲವೊಂದು ಗೇಮ್ನ ಆಟ ಆಡಾಗಿಲ್ಲ, ಡ್ರೈ ಗೇಮ್ನ. ಸೊ ಹಾಗಾಗಿ ಅವ್ರನ್ನ ಅದು ಬಿಡಲಿಲ್ಲ. ಈಗ ಫಸ್ಟ್ ಜೋಕಾಲೆ ಆಡ್ತಾಯಿದ್ವಿ, ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ಇದು ನಮ್ಮನ್ನು ನಾವು ಆಡೋದು ನೋಡಿ ಅಮ್ಮ ಎದುರುಕೊಳ್ತಾ ಇದ್ದಾರೆ. ಇನ್ನು ನಮ್ಮ ಅಕ್ಕ ಅಂತೂ ಫುಲ್ ಆಟಾಡೋ ವಿಷಯದಲ್ಲಿ, ಧೈರ್ಯದ ವಿಷಯದಲ್ಲಿ ಫುಲ್ ಹೋಪ್ಲೆಸ್ ಅಂತಲೇ ಹೇಳ್ಬೋದು. ಅವಳು ನಾವು ಆಡೋ ಅಂತಂದ್ರೆ ಒಂದು ಕೂತ್ಕೊಳ್ಳೋಕ್ಕೂ ಅವಳು ರೆಡಿ ಇರಲಿಲ್ಲ. ಬಟ್ ಅವಳು ಚಿಕ್ಕ ಮಕ್ಕಳು ಆಟ ಆಡ್ತಾರಲ್ಲ ಅದ್ರಲ್ಲಿ ಕೂತ್ಕೊಳ್ಳೋಕೆ ರೆಡಿ ಇರಲಿಲ್ಲ, ಅದ್ರಲ್ಲಿ ಬಿಡ್ತಾ ಇರಲಿಲ್ಲ ಅವಳನ್ನ. ಆದ್ರೂ ನೀನು ಯಾವುದಕ್ಕೂ ಬರಲ್ಲ ರೆಡಿ ನೀವು ಆದ್ರೂ ಪಾಪ ನಮ್ಮಮ್ಮ ಒಂದು ಗೇಮು ಆಟ ಆಡಲಿಲ್ಲ. ನಮ್ಮ ಪಾಪ ಏನೋ ನಾವು ಕರ್ಕೊಬಂದಿದ್ದೀವಿ ಅಂತ ಹೇಳಿಬಿಟ್ಟು ಏನೋ ಕಷ್ಟದಲ್ಲಿ ಒಂದು ಆಟ ಆಡಿರ್ಬೋದು ಅಷ್ಟೇ. ಇನ್ನು ನಮ್ಮ ಅಕ್ಕನೂ ಅಷ್ಟೇ 1-2, ಇನ್ನು ಯಾರು ಏನೂ ಆಟ ಆಡಲಿಲ್ಲ. ನಾವೇ 3 ಜನ ಎಂಜಾಯ್ ಮಾಡಿದ್ದಾಯಿತು. ಅದರಲ್ಲೂ ನಮ್ಮ ಮನೆಯವರಿಗಂತೂ ನಮ್ಮ ಚುಪ್ಪಿ ಒಳ್ಳೆ ಕಂಪ್ನಿ ಕೊಂಟ ಅಂತಲೇ ಹೇಳ್ಬೋದು. ಎಲ್ಲ ಗೇಮ್ಸ್ನ ಕವರ್ ಮಾಡ್ಕೊಬಿಟ್ಟು ಬಂದರು. ಯಾವುದೋ ಇದು ಕ್ರೇಜಿ ಸ್ಪಿನ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಹೇಗಿದೆ ಅಂತ ಗೊತ್ತಿಲ್ಲ, ಇವ್ರು ಯಾರೂ ಆಡ್ತಾ ಇಲ್ಲ. ಓಕೆ, ಒಂದು ಸೆಕೆಂಡ್ ಹೋಗ್ಬೋದಾ ನಾವು? ಒಂದು ಸೆಕೆಂಡ್. ಹಂಗಂತೂ ಈ ಗೇಮ್ ತುಂಬಾ ಇಷ್ಟ ಆಯಿತು. ಹೊರಗಡೆಯಿಂದ ನಿಂತ್ಕೊಂಡು ನೋಡಿದರೆ ತುಂಬ ಸ್ಪೀಡ್ ಅನಿಸುತ್ತೆ. ಒಳಗೇನೂ ಅದೇ ಥರ ಅಂದ್ಕೊಂಡಿದ್ದೆ. ಬಟ್ ಇದು ಶುಭ ಪುಂಜ ಅವರು ಆಟ ಆಡಿದ್ದು ನಾನು ನೋಡಿದ್ದೆ. ಬಟ್ ಅದು ಮೈಸೂರಲ್ಲಿ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನೋಡಿ, ಸುಮ್ಮನೆ ನಿಂತ್ಕೊಳ್ಳೋಕೆ ಹೇಳ್ತಾರೆ ಅಷ್ಟೇ. ಇಲ್ಲಿ ಇನ್ನೇನು ಗ್ರಿಪ್ಪೇ ಇರೋಲ್ಲ ಇಟ್ಕೊಳ್ಳೋಕ್ಕೆ. ಆ ತಿರುಗೋ ಸ್ಪೀಡಿಗೆ ನಾವು ಹಾಗೆ ಅಂಟ್ಕೊಂಡು ಬಿಟ್ಟಿರ್ತೀವಿ. ಹಾಗೆ ಕೆಳಗಡೆ ನೋಡಿ, ನಾವು ನಿಂತಿದ್ದ ಜಾಗದಿಂದ ಅದು ಕೆಳಗಡೆ ಈ ಫ್ಲೋರು 1 ಅಡಿ 1.5 ಅಡಿ ಕೆಳಗಡೆ ಹೋಗಿದೆ. ಆದರೂ ಕೂಡ ನಾವು ಹಾಗೇ ನಿಂತ್ಕೊಂಡಿದ್ದು. ತುಂಬಾ ಇಷ್ಟ ಆಯಿತು ನನಗಿದು. ಇದು ಬಂದರೆ ನೀವು ಟ್ರೈ ಮಾಡಿ ಆಯಿತಾ. ಮಕ್ಕಳಿಗೆ ಅಲೋ ಇಲ್ಲ ಅಂತ ಹೇಳಿದ್ರು. ಲಾಸ್ಟಿಗೆ ನಮ್ಮ ಮಕ್ಕಳು ಆಟಾಡ್ತೀವಿ, ಧೈರ್ಯ ಮಾಡಿ ಆಟಾಡ್ತೀವಿ ಅಂದಿದ್ದಕ್ಕೆ ಕೂರಿಸಿದ್ರು. ಬಟ್ ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ. ನಮ್ಮ ಚಿಕ್ಕವನು ನನ್ನ ಮಗಳು ಇಬ್ಬರು ಕೂಡ ಆಟ ಆಡ್ಕೊಬಿಟ್ಟು ಬಂದರು ಇದನ್ನು. ಏನಿಲ್ಲ, ಅಂಟ್ಕೊಂಡಿರ್ತೀವಿ ಅಷ್ಟೇ ಗೋಡೆಗೆ. ಹಿಂಗೆ ಏನು ಇಲ್ಲ, ಹಿಂಗೆ ರೊಟೇಟ್ ಆಗ್ತಾ ಇರ್ತೇವೆ, ಸುತ್ತಾ ಇರ್ತೀವಲ್ಲ, ಅದಕ್ಕೆ ಅಂಟ್ಕೊಂಡಿರ್ತೀವಿ ಅಷ್ಟೇ. ಈಗ ನಾವು ಡ್ಯಾಶಿಂಗ್ ಕಾರ್ ಆಡೋಣ ಅಂತ ಹೇಳಿ ಬಂದಿದ್ವಿ. ಇದು ನಮ್ಮ ಪಪ್ಪಂಗೆ ನೋಡಿ ಜೋಶ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಲರಲ್ಲಿ ಜೀಪ್ ಓಡಿಸಿ ಅಭ್ಯಾಸ ಆಗಿ ಇದು ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಬಟ್ ನಮ್ಮನೆ 2 ಮಕ್ಕಳು ನೀರಿಗೆ ಇಲ್ದಿರೋದ್ರಿಂದ ಇದು ಕರೆಂಟ್ ಶಾಕ್ ಕುಳಿಯುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಬಿಡಲಿಲ್ಲ ಮಕ್ಕಳನ್ನ. ನಾನು ನಮ್ಮ ಮನೆಯವರು ನಮ್ಮ ಪಪ್ಪ ಚುಪ್ಪಿನೇ ಆಟ ಆಡ್ಕೊಬಿಟ್ಟು ಬಂದು ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಏನಂದರೆ ಆಪ್ರೇಷನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಸೊಂಟ ನೋವು ಬಂತು. ಅಂದರೆ ಡ್ಯಾಶ್ ಹೊಡಿತಾರಲ್ಲ, ಸೊ ಹಾಗಾಗಿ ನನಗೆ ಸ್ವಲ್ಪ ಸೊಂಟ ನೋವು ಬಂದಂಗೆ ಆಯಿತು. ಇನ್ನು ಎಂಜಾಯ್ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಚುಪ್ಪಿ ಅಂತ ಏಜ್ ಅವ್ರಿಗೆ. ಅದು ಅಲ್ಲದೆ ತುಂಬ ಅಲ್ಲಿ ಗೇಮ್ಸ್ ಆಡಿಸೋರೆಲ್ಲ ನಮ್ಮ ಫಾಲೋವರ್ಸೇ ಆಗಿದ್ರು. ಹೆಚ್ಚು ಕಮ್ಮಿ ನಾವು ಹೋದ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಖುಷಿ ಪಟ್ಟರು. ಪೂಜಕ್ಕ ಸತೀಶಣ್ಣ ಅಂತ ಕಿರಿಚವರು, ಅದೇ ನನಗೆ ಖುಷಿ ಆಗ್ತಾಯಿತ್ತು. ಥ್ಯಾಂಕ್ ಯು ಸೋ ಮಚ್. ಅಪ್ಪಾಜಿ ಚೆನ್ನಾಗಿದ್ದೆ ಅಪ್ಪಾಜಿ.
ನೋಡಿ ಇದು ಲಾಸ್ಟಿಗೆ ನನ್ನ ಮಗ ಇದೊಂದೇ ಆಟ ಆಡೋ ಅಂಥದ್ದು ಗೇಮ್ ಇದ್ದಿದ್ದು, ಅಂದರೆ ನಾನು ಇಟ್ಕೊಂಡು ಆಟ ಆಡ್ಸೋ ಅಂಥದ್ದು. ಹಾಗಾಗಿ ಇದೊಂದು ಕೂರಿಸ್ತಾ, ಅದು ಗೊತ್ತಾಗ್ತಾಯಿಲ್ಲ ಏನೋ ಎಲ್ಲ ಸುತ್ತಾ ಇದೆಯಲ್ಲ ಅಂತ ಸುತ್ತಮುತ್ತ ನೋಡ್ತಾ ಕೂತಿದೆ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಇನ್ನೊಂದು ಗೇಮಿಗೆ ಅಂತ ಬಂದೆ. ಇದು ಏರೋಪ್ಲೇನ್ ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಅಷ್ಟೇ. ಇದು ಮಕ್ಳು ಆಟ ಆಡೋದು ಅಂತಲೇ ಹೇಳ್ಬೋದು. ಅದರಲ್ಲೇ ನಮ್ಮ ಅಕ್ಕ ಏನು ಧೈರ್ಯದಲ್ಲಿ ಕೂತಿದ್ದಾಳೆ ನೋಡಿ. ಇದರಲ್ಲಿ ಅಪ್ಪ ಮಕ್ಕಳು ನಮ್ಮ ಚಿಕ್ಕವ್ವ ಚುಪ್ಪಿ ಕೂತಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಗೇಮ್ ಎಲ್ಲ ನಮ್ಮ ಚುಪ್ಪಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ, ನಮ್ಮ ಮನೆಯವ್ರಿಗೂ ನಮ್ಮ ಚುಪ್ಪಿಗೂ. ಸೊ ಹಾಗಾಗಿ ಕೊಲಂಬಿಯಾದಲ್ಲಿ ಆಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಅದರಲ್ಲೇ 2-3 ಸರಿ ಕೂತ್ಕೊಂಡು ಆಡ್ತಾ ಇದ್ದಾರೆ. ಓಕೆ, ಇವಾಗ ನೆಕ್ಸ್ಟ್ ನಾವು ಜುರಾಸಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಕ್ಕಳಿಗೆ ಕರ್ಕೋಗಿರಲಿಲ್ಲ, ಯಾಕಂದರೆ ಸೌಂಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು, ಸಣ್ಣ ಮಕ್ಕಳು ಬೇಡ ಅಂತ ಹೇಳಿದರೆ ಅಮ್ಮನ ಕೈ ಕೊಟ್ಬಿಟ್ಟು ನಾವೆಲ್ಲ ಹೋಗ್ತಾ ಇದ್ವಿ. ಅಂದರೆ ಮುಂಚೆಯಿಂದ 25 ವರ್ಷದಿಂದ ಏನಿದೆ ಇದೇ ಥರ ಇದೆ. ಬಟ್ ಈಗ ಸ್ವಲ್ಪ ಇಲ್ಲಿ ಓಡಾಡೋ ಜಾಗದಲ್ಲೆಲ್ಲ ಹಾರರ್ ಥರ ಮಾಡಿದ್ದಾರೆ, ಅದೊಂದು ಸ್ವಲ್ಪ ಖುಷಿ ಆಗ್ತದೆ. ಮತ್ತು ಮಕ್ಳಿಗೂ ಸ್ವಲ್ಪ ಹೆದರ್ಕೊಳ್ತಿದ್ರು, ನನಗೂ ಸ್ವಲ್ಪ ಭಯ ಏನಾಯಿತು. ಬಟ್ ಏನಂದರೆ ಸೌಂಡ್ ಸ್ವಲ್ಪ ಜಾಸ್ತಿನೇ ಇತ್ತು ಅವ್ರಿಗೆ ಹೇಳಿದಾಗೆ. ಮತ್ತು ಈ ಡೈನೋಸಾರ್ಸ್ ಮಾತ್ರ 25 ವರ್ಷ ಆಗಿದೆ ನನಗೆ ಗೊತ್ತಿರೋ ಹಾಗೆ. ಇದಕ್ಕೆ ಮೊದಲು ನೀರಿಂದ ಎದ್ದು ಬರೋದು, ಈಗ ಹಾಗೆ ಡ್ರೈ ಇದೆ, ಸುಮ್ಮನೆ ಎದ್ದು ಬರುತ್ತೆ. ಇದು ಅದಕ್ಕೆ ಹೆದರ್ಕೊಂಡು ಗೊತ್ತಿತ್ತು ಮಗಳು. ಹೆದರಿಕೆ ಆಯ್ತಾ ಪಾಪ? ಹೌದಾ? ಒಬ್ಬ ವಿಡಿಯೋ ಮಾಡ್ತೀನಿ ನಿಂತ್ಕೊಳ್ಳಿ ಅನ್ನ. ಫೋಟೋ ತೆಗಿತೀನಿ ಅನ್ನೋ ಪಪ್ಪ ತುಂಬಾ ಸೀರಿಯಸ್ ಆಯ್ತು. ಇದು ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ, ಹರಗ್ಲದಲ್ಲಿ ಬರೋದು. ನಾವು ಇದಕ್ಕೆ ಹರಗ್ಲ ತೆಪ್ಪ ಅಂತ ಹೇಳ್ತೀವಿ. ಇದಕ್ಕೆ ಯಾವ ಗೇಮ್ ಅಂತಾರೋ ಗೊತ್ತಿಲ್ಲ. ಎಲ್ಲರೂ ಆಟ ಆಡಿದ್ರು, ನಾನು ಪಾಪಗೆ ಊಟ ಮಾಡಿಸ್ತಾ ಇದ್ದೆ, ಆಗಲಿಲ್ಲ. ಮತ್ತು ಇದು ನೋಡಿ, ಇದು ನಂಗೆ ತುಂಬ ಇಷ್ಟವಾಗಿರೋ ಅಂಥ ಗೇಮು. ಬಟ್ ಇದಕ್ಕೂ ಕೂಡ ನಾನು ಆಟ ಆಡೋಕ್ಕಾಗಲಿಲ್ಲ. ಅದು ಇಲ್ಲಿಗೆ ಸಣ್ಣ ಮಕ್ಕಳೆಲ್ಲ ಬಿಡ್ತಾ ಇರಲಿಲ್ಲ. ಬಟ್ ನನ್ನ ಮನೆಯವರು ಒಂದ್ಸರಿ ಹೋಗ್ಬಿಟ್ಟು ಬಂದಮೇಲೆ ನಮ್ಮ ಚುಪ್ಪಿಗೆ ಅದು ತುಂಬ ಇಷ್ಟ ಆಗಿ ಅವರು ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ಹೋಗ್ತೀನಿ ಅಂತ ಏನೇನೋ ಮಾಡಿ ಕಾಡಿಬೇಡಿ ಬಂದಿದ್ದಾನೆ ನೋಡಿ. ನನಗೂ ಈ ಗೇಮ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಬಟ್ ಆಟ ಆಡಲಿಲ್ಲ ಪಾಪ ಇರೋದ್ರಿಂದ. ಆ್ಯಕ್ಚುಲಿ ನಮ್ಮ ಪಪ್ಪ ಅಮ್ಮ ಅದಕ್ಕೆ ಮಕ್ಳು ಇಟ್ಕೊಳ್ಳೋಣ, ಅವ್ರು ಎಂಜಾಯ್ ಮಾಡಲಿ ಅಂತಲೇ ಬಂದಿದ್ದು. ಬಟ್ ಅವ್ರಿಗೆ ಹಿಂಸೆ ಕೊಡಬೇಕಲ್ಲ ಅಂತ ನಾನು ಅವ್ರ ಜೊತೆ ಹೋಗ್ತಾ ಇರಲಿಲ್ಲ. ಇವ್ನು ನನ್ನ ಬಿಡಲ್ವಲ್ಲ, ಹಾಗಾಗಿ ಸಖತ್ತಾಗಿರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ರೈನ್ ಗೇಮ್ ಎಲ್ಲ ಇತ್ತು, ಆಲ್ರೆಡಿ ಟೈಮ್ ಆಗೋಗಿತ್ತಲ್ಲ. ಸೊ ನಾವೇನು ಹೋಗಲಿಲ್ಲ, ಅದಕ್ಕೆ ಇನ್ನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾಯ್ತು. ಇಲ್ಲೇ ಟೈಮ್ ಆಗಿ ಹೋಗ್ಬಿಡ್ತು. ಒಳ್ಳೆ ಸಾಂಗ್ ಹಾಕಿದ್ರು, ಒಳ್ಳೆ ಕನ್ನಡ ಸಾಂಗ್ ಹಾಕ್ತಾರೆ. ಹುಡುಗರಿಗೆ ಅಂತೂ ಚೆನ್ನಾಗಿರುತ್ತೆ. ಹುಡುಗರು ಡ್ಯಾನ್ಸ್ ನೋಡೋಕ್ಕೆ ಒಂಥರ ಮಜಾ ಸಿಗ್ತಾ ಇರುತ್ತೆ. ಇದು ಆ್ಯಕ್ಚುಲಿ ನೋಡೋಕ್ಕೆ ಭಯಂಕರ ಅನಿಸುತ್ತೆ. ಇದಕ್ಕೆ ಕಂಪಲ್ಸರಿ 4 ಜನ ಬೇಕು. ಬಟ್ ನಮ್ಮ ಟೀಮಲ್ಲಿ ಅಷ್ಟು ಧೈರ್ಯ ಯಾರು ಇರಲಿಲ್ಲ. ಅದಕ್ಕೆ ಎಕ್ಸ್ಟ್ರಾ ಬೇರೆಯವ್ರು ಇಬ್ಬರು ಬಂದಿದ್ರಲ್ಲ, ಅವ್ರನ್ನ ಸೇರಿಸ್ಕೊಂಡು ನಮ್ಮನೆಯವರು ನಮ್ಮ ಚುಪ್ಪಿ ಬರ್ತಾ ಇದ್ದಾರೆ. ಇದು ನೋಡಿ ಸ್ಕೈ ಫಾಲ್ ಅಂತ ಹೇಳ್ಬಿಟ್ಟು. ಬಟ್ ಅಂದರೆ ನಾನು ಇದು ವಿಡಿಯೋದಲ್ಲಿ ನೋಡಿದ್ದೀನಿ ಅಷ್ಟೇ, ವಿಡಿಯೋಗಳಲ್ಲಿ ನಾನು ರಿಯಲ್ ಆಗಿ ನೋಡಿಲ್ಲ. ನಾನು ಇದು ಆಟ ಆಡ್ತಾನೂ ಇರಲಿಲ್ಲ. ನಮ್ಮ ಚುಪ್ಪಿ ಮತ್ತು ನಮ್ಮ ಮನೆಯವ್ರು ಬಂದಿದ್ದಾರೆ ನೋಡಿ. ನಮ್ಮ ಚುಪ್ಪಿ ಧೈರ್ಯ ಮಾಡಿರೋದು ನೋಡಿ. ಇದೊಂಥರ ಜೀವ ಹೋದಂಗೆ ಆಗುತ್ತೆ. ನಿಲ್ಲಿಸ್ಬಿಟ್ಟು ಕೆಳಗಡೆ ಪ್ಲೇಟ್ ಹೇಳ್ದಂಗೆ ಆಗ್ಬಿಟ್ಟಿರ್ತದೆ. ಇದಾದಮೇಲೆ ನನಗೆ ಕ್ಯಾಮ್ರಾ ಹಿಡಿಯೋಕ್ಕಾಗಲಿಲ್ಲ. ನಮ್ಮ ಚುಪ್ಪಿನೂ ನಮ್ಮ ಮನೆಯವರು ಇದ್ದು ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಮುಗಿಸ್ಕೊಂಡು ಮಜಾ ಮಾಡ್ಕೊಂಡು ಇನ್ನು 10 ನಿಮಿಷ ಇದ್ರೂ ಬಿಡಲಿಲ್ಲ. ಮತ್ತು ನಮ್ಮ ಸಣ್ಣ ಮಕ್ಳನ್ನ 2 ಎಳ್ಕೊಂಡು ಹೋಗಿ ಆಟ ಆಡ್ಸ್ಕೊಬಿಟ್ಟು ಬಂದರು. ಅಷ್ಟರೊಳಗೆ ಕಾಫಿ ಟೈಮೆಲ್ಲ ಹೇಗಿತ್ತಲ್ಲ, ಚಳಿಲಿ ನೆಂದು ಬಂದಿರೋದಕ್ಕೂ ಈ ಸಂಜೆ ಟೈಮಿಗೂ ಆ ಬಿಸಿ ಕಾಫಿ, ಫ್ರೆಂಚ್ ಫ್ರೈಸ್ ಜೊತೆ ಸ್ನ್ಯಾಕ್ಸ್ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ. ಎಲ್ಲ ಮುಗ್ದೋಗಿತ್ತು. ಇನ್ನು ಟೈಮು 5 ಮಿನಿಟ್ಸ್ ಮಾತ್ರ ಇತ್ತು ಕೂಡ, ಒಂದೇ ಒಂದು ಉಳಿದಿತ್ತು. ಅದನ್ನು ಲಾಸ್ಟಿಗೆ ಕವರ್ ಮಾಡೋಣ ಅಂತ ಹೇಳಿ ಹೋಗ್ಬಿಟ್ಟು ಬಂದು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅಮ್ಮನ ಕಳಿಸ್ಬೋದು, ಪಪ್ಪ ಅಮ್ಮನ ಅಂತ ಹೇಳ್ಬಿಟ್ಟು, ಪಪ್ಪ ಅಮ್ಮನ ಇದಕ್ಕೆ ಕಳಿಸ್ಬೋದು ಅಂತ ಹೇಳ್ಬಿಟ್ಟು ಇನ್ನೊಂದು ರೌಂಡ್ ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಅಮ್ಮನೂ ಅದಕ್ಕೆ ಬೈಕೊಂಡು ಬರ್ತಾ ಇದ್ದಾರೆ ಎಲ್ಲ ನೋಡ್ಬಿಟ್ಟು. ನಿಮಗೆ ಇಷ್ಟ ಇದ್ದರೆ ಹೋಗಬೇಕು, ಇಲ್ಲಾಂದರೆ ಸುಮ್ಮನಿರಬೇಕು, ಎದುರುಗಳಂತಾರೆ ಯಾಕೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಎದುರುಗಳ ಅಂಥದ್ದು ಏನಿಲ್ಲ, ಅದು ತುಂಬಾ ಚೆನ್ನಾಗಿದೆ. ಅದು ವಯಸ್ಸಾದ್ರಿಗೂ ಇನ್ನೂ ಚೆನ್ನಾಗಿರುತ್ತೆ, ಅದೇನಿರಲ್ಲ. ಸೊ ಹಾಗಾಗಿ ನಿಮ್ಮ ಮನೇಲೂ ಯಾರಾದರೂ ಇಂಥವ್ರು ಇದ್ದರೆ ಧೈರ್ಯ ಮಾಡಿ ತಳ್ಬಿಡಿ. ಅದೇನಂತಂದರೆ ಅದರಲ್ಲಿ ಎದುರುಕೊಳ್ಳೋ ಅಂಥದ್ದು ಏನಿರಲ್ಲ. ಓಕೆ, ಇದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7-7:30ವರೆಗೂ ಕಂಪ್ಲೀಟಾಗಿ ಮುಗಿಸಿ ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮ ಮನೆಯವ್ರದ್ದು ಈ ತಿಂಗಳು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಇಲ್ಲಿಗೆ ಬರೋ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೇನು ನಮ್ಮ ಸತೀಶ್ ಹಿರೇಗೌಡರಿಗೆ 40 ವರ್ಷ ಆಯಿತು. ಇಷ್ಟು ದಿನ ಏಜ್ ಆಗಿಲ್ಲ ಅಂದರೂ ಆಯಿತು ಅಂತಿದ್ರು. ಈ ಸರಿ ನೋಡಿ 40 ವರ್ಷ ಹಾಗೆ ಹೋಯ್ತು ಅವರಿಗೆ. ನಮ್ಮ ಮನೆಯವರು ಇದೆಲ್ಲ ಆನ್ಲೈನಲ್ಲೇ ವೆಬ್ಸೈಟಲ್ಲಿ ಬುಕ್ ಮಾಡಿದ್ದು. GRSದು ಪರ್ ಹೆಡ್ 999 ರೂಪಾಯಿ ಇದೆ. ಈ ಆಫರ್ ಈ ಮಂತ್ 25th ಇದೆ. ನೀವು ಏನಾದರೂ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇನ್ನೇನು ಕ್ರಿಸ್ಮಸ್ ಹಾಲಿಡೇಸ್ ಬರ್ತಾ ಇದೆ, ಮಕ್ಳನ್ನ ಕರ್ಕೊಬನ್ನಿ, ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿತ್ತು, ನಾವು ಎಂಜಾಯ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.